ಸೊ ರುಕ್ಮಿಣಿ ವಸಂತ್ ಅವರೇ, ನೀವು ನಿಮ್ಮ ಟ್ರೇಲರ್ನಲ್ಲಿ ಮಾಡಿರುವಂತಹ ಪವರ್ಫುಲ್ ಇಂಪ್ಯಾಕ್ಟ್ಗಿಂತ ನಮಗೆ ಟ್ರೋಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಿದಿರಾ, ಕ್ರಿಯೇಟಿವ್ ಆಗಿ ನಿಮ್ಮನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ಟ್ರೋಲ್ ಇಷ್ಟ ಆಯ್ತು ನಿಮಗೆ? ನನಗಂತೂ ಆ ಫ್ರೈಡ್ ರೈಸ್ ಮಾಡ್ತಾ ಇರೋ ಟ್ರೋಲ್ ಇಷ್ಟ ಆಯ್ತು. ಚೌಮೀನ್ದೆಲ್ಲ ಅದು ಸಖತ್ತಾಗಿತ್ತು. ಹಾ. ಅಂದ್ರೆ ಅದ್ರಲ್ಲಿ ಒಂದಷ್ಟು ವೇರಿಯೇಷನ್ಸ್ ಇದೆ, ಅಂದ್ರೆ ಕುಕಿಂಗ್ದು ಹಾ. ಲೈಕ್ ಅಡಿಗೆ ವೈಬ್ಸ್ದು ಒಂದಷ್ಟಿದೆ. ಹ್ಮ್. ಅದಾದ್ಮೇಲೆ ನಾನು ಕನ್ಸ್ಟ್ರಕ್ಷನ್ದು ನೋಡಿದೆ. ಅಲ್ಲಿ ಎಲ್ಲೋ ಟ್ಯಾರ್ ಆಗ್ತಾ ಇದ್ದೀನಿ. ಸಖತ್ತಾಗಿದೆ. ಇಟ್ಸ್ ನೈಸ್ ಆಕ್ಚುಲಿ. ಜನರು ತುಂಬಾ ಕ್ರಿಯೇಟಿವಿಟಿ ಯೂಸ್ ಮಾಡ್ತಿದ್ದಾರೆ. ಹ್ಮ್. ಅಷ್ಟರಲ್ಲೂ ನಮ್ ಕಾಂತಾರ ಅದೆಲ್ಲ ಪುಷ್ ಆಗ್ತಾ ಇದೆ. ಒಳ್ಳೇದೇ. ಐ ಥಿಂಕ್ ಇಟ್ಸ್ ಎಲ್ಲಾ ವೆರಿ ತರ ಕ್ರಿಯೇಟಿವ್. ಪಬ್ಲಿಸಿಟಿ ಆಗ್ತಾ ಇದೆ. ಹೌದು, ಸಖತ್ತಾಗಿದೆ. ಇನ್ಫ್ಯಾಕ್ಟ್ ಸರ್, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದ್ರೆ ಇಲ್ಲಿಗೆ ಬರೋ ತನಕ ನೀವು ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡಿ ಜನರನ್ನ ರೀಚ್ ಆಗೋದಕ್ಕಿಂತ ಜನ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾರೆ. ನಮ್ಮ ಸಿನಿಮಾ ಬರ್ತಾ ಇದೆ, ಇವರು ಹೇಳ್ತಾರೋ ಬಿಡ್ತಾರೋ, ನಾವಂತೂ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗ್ತೀವಿ. ಕರೆಕ್ಟ್ ಅಲ್ವಾ? ಅಂದರೆ ಈಗ ನಾವೇನು ಮಾಡಿದೀವಿ ಅಂತ ಬೇಕಲ್ಲ. ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ಕೂಡ ಮಾಡಿದ ಸಿನಿಮಾ ಕನ್ನಡ ಅಂತ ಅಂದ್ಕೊಂಡ್ವಿ, ಆ್ಯಂಡ್ ಅದನ್ನು ತೊಗೊಂಡು ಹೋಗಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋದ್ರು. ವರ್ಲ್ಡ್ ವೈಡ್ ತೊಗೊಂಡೋಗಿ ರೀಚ್ ಮಾಡಿಸಿದೆ ಜನ. ಸೊ ಇನ್ನೂ ಬೇಕು, ಇನ್ನೊಂದು ಮಾಡಬೇಕು, ಇನ್ನೊಂದು ನೋಡ್ಬೇಕು ನಾವು ಅಂತೇಳಿ ಆಸೆ ಪಟ್ಟಿದ್ದು ಅವರೇ. ಕರೆಕ್ಟ್. ಸೊ ನಾವು ಈ ಥರದೊಂದು ಸಿನಿಮಾ ಅಪ್ರೋಚ್ ಆಗ್ಬೇಕಂತ ಅಂದ್ಕೊಂಡು ಹೋಗೋದಕ್ಕೆ ನಮಗೆ ಪುಷ್ ಕೊಟ್ಟಿದ್ದು ಅವರೇ. ಸೊ ಇದೆಲ್ಲ ಆಗಿ ಮಾಡಿಕೊಂಡು ತೊಗೊಂಡು ಬರೋ ಹೊತ್ತಿಗೆ ನಮಗೆ ಈಗ ಒಂದು ತುಂಬ ಕಷ್ಟ. ಯಾವುದೇ ಈ ಸ್ಕೇಲಲ್ಲಿ ಅಥವಾ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಇಷ್ಟು ಲ್ಯಾಂಗ್ವೇಜಸ್ ಮಾಡಿದಾಗ ಹೇಳಿರೋ ಡೇಟಲ್ಲಿ ಬರೋದು ತುಂಬ ಕಷ್ಟ. ವೆರಿ ಟ್ರೂ. ಸೊ ಆ ಪ್ರಾಮಿಸ್ನ ನಾವು ಉಳಿಸ್ಕೋಬೇಕಾಗಿತ್ತು. ಒಂದು ಅಂದರೆ ಈ ಡೇಟ್ ಹೇಳಿದ್ದೀನೋ ಆ ಡೇಟಿಗೆ ಬರಬೇಕನ್ನೋ ಒಂದು ಕಮಿಟ್ಮೆಂಟ್ ಅದು. ಬಟ್ ಇಟ್ ವಾಸ್ ನಾಟ್ ಸೋ ಈಸಿ. ತುಂಬ ಹೆಕ್ಟಿಕ್, ತುಂಬ ಹೆವಿ, ತುಂಬ ಕಷ್ಟ ಆಯ್ತು ಅದರಿಂದ. ನಾವು ಆರಾಮಾಗಿ ಮುಂದೆ ಹೋಗ್ಬಿಟ್ಟಿದ್ರೆ ನಮ್ಗೆ ಸ್ವಲ್ಪ ಈಸಿ ಆಗಿರ್ಬೋದು. ಅಂತ ಈಸಿ ಇನ್ ದ ಸೆನ್ಸ್ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ಬೋದೇನು. ಸೊ ಅವರೇ ಅದ್ರ ಬಗ್ಗೆ ಚರ್ಚೆ ಮಾತಾಡ್ತಿದ್ದು, ಎಕ್ಸ್ಪೆಕ್ಟೇಷನ್ ಎಲ್ಲ ಜನರೇ ಮಾಡಿದ್ದು. ಇವತ್ತು ಪ್ರಮೋಷನ್ ಅವರೇ ಮಾಡ್ತಿರೋದು. ಐ ಥಿಂಕ್ ಅದೇ ಯಾವತ್ತು ಬ್ಯೂಟಿ ಅಂತ ಅಂದ್ಕೊಳ್ತೀನಿ ನಾನು. ಜನರಿಗೆ ಇಷ್ಟ ಆಗಬೇಕು, ಜನರಿಗೆ ಚರ್ಚೆಗೆ ಬರಬೇಕದು, ಜನ ಅದ್ರ ಬಗ್ಗೆ ಮಾತಾಡಬೇಕು. ಎಲ್ಲ ಕಲಾವಿದರು ಆಸೆ ಪಡೋದು ಅದನ್ನೇ, ಅವ್ರು ಮಾಡಿದ ಕೆಲಸದ ಬಗ್ಗೆ ಜನ ಮಾತಾಡಬೇಕು ಅನ್ನೋ ಥರದ್ದು ಯೋಚನೆ. ಅದು ಮಾಡಿದಾಗ ಒಂಥರ ಖುಷಿ. ಸೊ ನಮಗೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ, ಸಂಘ ಗೌರ್ ಮಾಡಿದ್ರು. ಥ್ಯಾಂಕ್ ಯು. ಓಕೆ, ಫೈನ್.